ಬಾಟ್ಲು ಕ್ಯಾಪ್ ಓಪನ್ ಮಾಡಿ ಬಾಯಲ್ಲಿ ಇಟ್ಕೊಂಡೆ ಸರ್ರ ಅಂತ ಒಳಗೊಂಟೋಯ್ತು. ನಾನು ಕುಡ್ದಿಲ್ಲ. ಮಧುರವ್ರ ಅಣ್ಣಪ್ಪನವರು ಎಣ್ಣೆ ಹೊಡ್ಕೊಂಬನಿ ಕಂಡಿದಾರ. ಒತ್ತಾರೆ ಗಡತ್ತಾಗಿ ಮಧುರವ್ರ ರೊಟ್ಟಿಲಿ ನಾಷ್ಟನೂ ಆಯಿತು, ಕಾಫಿನೂ ಆಯಿತು. ಮಧ್ಯಾಹ್ನ ಉಣ್ಣಕ್ಕೆ ಯಾರಟ್ಟಿಗೆ ಹೋಗೋದು? ಎಷ್ಟಾಯ್ತಣ್ಣ? 150 ಆಯ್ತು. 80 ರೂಪಾಯಿ ಆಯ್ತದೆ ಅಂದಿ, ಈಗ 150 ರೂಪಾಯಿ ಅಂದಿಯಾ? ನಾನೇನ್ ಮಾಡ್ಲಿ ಮೇಡಮ್, ಮೀಟ್ ರೋಡಿರೋದು ಅಷ್ಟು. ಮೀಟ್ ರೋಡದೆ ಅಂದ್ರೆ ನಾನೇನ್ ಮಾಡನೆ? ನಾನೇನ್ ನೋಡಿಲ್ವಲ್ಲ ಮೇಡಮ್, ಅದೆಲ್ಲ ಗೊತ್ತಿಲ್ಲ. ಮೀಟ್ ರೋಡಿದೆ 150 ರೂಪಾಯಿ ಕೊಡ್ಬೇಕಷ್ಟೇ. ಅಯ್ಯೋ, ನಿಂಗ್ ಬರ ಆಪತ್ ಬಂದ್ ಚಾಪೆ ಸುತ್ಕೊಂಡೋಗ ಹಳ್ಳಿ ಹುಡ್ಗಿ ಅಂತ ನನ್ನ ಏಮಾರ್ಸಕ್ ನೋಡಿಯಾ? ಇದು ಯಾರಪ್ಪ ಇದು? ನಮ್ಮ ಬೀದಲ್ಲಿ ಅದು ನಮ್ಮಟ್ಟಿ ಮುಂಚೋರಿ. ನಮ್ಮ ಮಂಡ್ಯ ಭಾಷೆಯಲ್ಲಿ ಯಾರಿಗೂ ಉಗಿದು ಉಪ್ಪು ಖಾರ ಹಾಕ್ತಾರೆ. ಯಾರ ನೋಡ್ಕೊಂಬಂದ್ಬಿಡ. ತಾಯಿ ಮಾಕಳಿ ತಪ್ಪಾಯ್ತವ್ವ, ನಿನಗೆ 1 ರೂಪಾಯಿ ಕೊಬೇಡ, ಹೊಂಟಗವ್ವ. ಓಯ್, ಬಿಟ್ಟಿಯಾಗಿ ನೀನ್ ಆಟೋದಲ್ಲಿ ಬರಕ್ ನಾನೇ ನೀನ್ ಎಂಡ್ರೇನಯ್ಯ? 80 ರೂಪಾಯಿ ಕೊಡ್ತೀನಿ, ತಗೊಂಡ್ ಹೋಯ್ತಾ ಇರೋ. ಈ ಪಾಟಿ ಗತ್ತಿಂದ ಮಾತಾಡ್ತಾರೆ ಅಂದ್ರೆ ಇವ್ರು ಯಾರೋ ನಮ್ಮ ವಂಶದವರೇ ಇರಬೇಕು. ಯಾರ ಇವ? ಪಾಂಡುಪದ ರುಕ್ಮಿಣಿ ನೀನಾ? ಹ್ಞೂ ಬಾವು, ನಾನೇ ಪಾಂಡುಪುರದ ರುಕ್ಮಿಣಿ ಅಲಿಯಾಸ್ ಪಾರು. ಇದೇನು ಪಾರು, ಕೇಳ್ದೆ ಸಡನ್ ಆಗಿ ಬಂದ್ಬಿಟ್ಟಿದೆ. ನಿಮ್ಮನ್ನ ನೋಡಿ ಸ್ಯಾನೆ ವರ್ಷ ಆಗಿತ್ತಲ್ಲ, ಅದಕ್ಕೆ ಬಂದಿ ಬಾವಾ. ನೋಡು, ಭಾವ ಅನ್ಕೊಂಡು ಭಾವೋದ್ಯೋಗಕ್ಕೆ ಒಳಗಂಗ್ ಮಾಡ್ಬೇಡ, ಹೊಸ ಡಿಸ್ಟೆನ್ಸ್ ಮೇಂಟೈನ್ ಮಾಡು. ಅಪರೂಪ ಬಂದಿರೋ ನನ್ನ ಹತ್ರ ಹಿಂಗ ಮಾತಾಡುದು? ನಾವು ಮಾತಾಡೋದೇ ಹಿಂಗೆ. ಅದ ನಿಮ್ಮ ಅಕ್ಕ ಎರ್ಗಗ ಊರ್ಗ್ ಹೋದ್ಮೇಲೆ ಅವಳನ್ನ ನೋಡಕ್ ಬಂದಿದೆ ಅಲ್ಲ? ಅವಳು ಹೋಗಿದ್ದಾಳೆ ಅಂತ ಗೊತ್ತಾಗಿ ನಾನ್ ಬಂದಿದ್ದು. ಅದ್ಯಾಕೋ? ನಿಮ್ಮ ನೋಡ್ಕೊಳಕ್ಕೆ. ನೀನು ನನ್ನ ನೋಡ್ಕೊಳಕ ನನ್ನ ನೈಸ್ಕಿರಿ ಚೀಪ ಕೂಸ. ಅಷ್ಟಕ್ಕೂ ನೀನು ನನ್ನ ನೋಡ್ತಾ ಕೂತ್ಕೊಂಡ್ಬಿಟ್ರೆ ನಿನ್ನ ಓದು ಬರೆದು ಗತಿ ಅನ್ನಬೇಕು. ನಾನ್ ಓದಿದ್ದು ಆಗದೆ, ಪರೀಕ್ಷೆ ಬರ್ದಿದ್ದು ಆಗದೆ, ರಿಸಲ್ಟ್ಗೆ ಕಾಯ್ತಾ ಅವನಿ. ಈಗ ತಮ್ಮ ಕೊನೆ ನಿರ್ಧಾರ? ಅಕ್ಕನ್ ರಿಸಲ್ಟ್ ಬರೋವರೆಗೂ ನಾನು ಇಲ್ಲೆಯ ಅನ್ಸದೆಯಾ? ಆಮೇಲೆ ಪುಟ್ಮಾಲಿ ಕಾಪಿ ತಕೊಂಬಮ್ಮೆ. 104 ಕೋಟಿ ಮೌಲ್ಯದ ಟರ್ಕಿ ನೋಟುಗಳು ವಶ. ಟರ್ಕಿ ಟವಲ್ಕಿ ಒಳಿದು ಇದ್ಯಾವುದಪ್ಪ ಟರ್ಕಿ ನೋಟು? ಒತ್ತಡೆ ಎದ್ದು ಬಿಸಿ ಕಾಫಿ ಕುಡ್ಕೊಂಡು ಬಿಸಿ ನ್ಯೂಸ್ ಓದೋದ್ರಲ್ಲಿ ಏನು ಮಜಾ ಅದಪ್ಪ. ಅದರಲ್ಲೂ ಕಂಡವರತ್ತಿ ಪೇಪರ್ನ ಕದ್ದು ಓದ್ಬಿಟ್ರೆ ಬಾಯಿಗ ಪೇಪರ್ಮೆಂಟ್ ಬಿದ್ದಷ್ಟೇ ಖುಷಿ ಆಗ್ಬಿಡ್ತದೆ. ತಕ್ಕಳಿ ಕಾಪಿ. ಥ್ಯಾಂಕ್ ಯು ಕಮ್ಮಿ. ನೀನು ಜಾಣೆ ಪುಟ್ಮಲ್ಲಿ. ನಾ ಪುಟ್ಮಲ್ಲಿ ಅಲ್ಲ, ಬಾರು. ಪುಟ್ಮಲ್ಲಿ ಊರಿಗೆ ಹೋಗಿರೋದನ್ನೇ ಮರ್ತು ಬಿಟ್ಟಿನಿ. ಹೊಸಿದಿನ ಇರಿ ಎಲ್ಲ ಮರೆಸ್ತೀನಿ. ಶ್ರೀರಾಮ, ಚಂದ್ರ, ಗೌಡ. ನಮ್ಮ ಊರ್ಚೇರಿ ಬಂದಾಗ ಕಬ್ಬಿನ ಗದ್ದೆ ಕರ್ಕೊಂಡೋಗಿ ಕಬ್ಬು ತಿನ್ಸಿದ್ ನೆನ್ಪಿದ್ದ? ಈಗ ಅದನ್ನೆಲ್ಲ ಯಾಕೆ ನೆನಪು ಮಾಡ್ಕೊಂಡೆ? ಸರಿ ಬಿಡಿ, ಆಮೇಲೆ ಗಪ್ತಿ ಮಾಡ್ತೀನಿ. ಬಿರ್ಬಿರ್ನೆ ಬನ್ನಿ, ನೀರು ಇಕ್ಕೊಂಡು ನಾಷ್ಟ ಮಾಡೋರಂತೆ. ಪಾರು, ಯಾರು ನಾಷ್ಟ ಮಾಡಿದೆ? ನಿಮ್ಗೆ ಉದ್ದಿನ ವಡೆ ಬೋ ಇಷ್ಟ ಅಂತೆ. ಹ್ಞೂ ಮಾಡಿದೆಯಾ? ಅದಕ್ಕೆ ಚಿತ್ರಾನ್ನ ಮಾಡಿವ್ನಿ. ಆಮೇಲೆ ಪುಟ್ಮಲಿ ಟವಲ್ ತಕೊಂಬಮ್ಮೆ. ಬಾಪಣ್ಣ ತಗೊಳ್ಳಿ ಟವಲ್ಲು. ಬೆದ್ರು ಬೊಮ್ಮೆ ನೋಡಿ ನಾನೇ ಎದ್ರುಕೊಂಡಿಲ್ಲ, ದಂತದ ಗೊಂಬೆ ನೋಡಿ ನೀವ್ಯಾಕೆ ಎದ್ರುಕೊಂಡಿರಿ? ಪಾರು, ನಾಯನ ಮರ್ತು ಬಿಟ್ಟು ಪುಟ್ಮಲಿ ಅಂತ ಕರೆದಟ್ಗಲಿ ನೀನು ನುಲ್ಕೊಂಡು ಬಾಬಣ್ಣ ಟವಲ್ ತಗೊಳ್ಳಿ ಅಂತ ಯಾಕೆ ಬಂದ? ಏನೋ ಅಟ್ಟಿಲಿಲ್ಲ ಅಂತ ಸಾನು ನೆನ್ಸ್ಕೋತಾ ಇದ್ರಲ್ಲ, ಅದಕ್ಕೆ ಅಕ್ಕನ ಜಾಗ ತುಂಬವ ಅಂತ. ನೋಡು, ತುಂಬದು ಸುರಿಯೋದ್ನೆಲ್ಲ ನನ್ನ ತಮ್ಮ ಇಟ್ಕೋಬೇಡ. ಇನ್ನೊಂದ್ಸತ ನುಲ್ಕೊಂಡು ಬಾಬಣ್ಣ ಅಂತ ಬಂದ್ರೆ ತಗೊಂಡು ಬಾರಿಸ್ಬಿಡ್ತೀನಿ. ಶ್ರೀರಾಮ, ಅಲ್ಲ ಸೊಪ್ಪು ತರ ಪ್ಯಾಟಿಗೆ ಹೋಗ್ಬೇಕಾ? ಇತ್ಲಲ್ಲಿರೋ ಸೊಪ್ಪು ಕಿತ್ಕೊಳ್ಳಿ ಅಂದ್ರೆ ಅದ್ಯಾಕ ಕಿರ್ಬನ್ ಕಣ್ಕುರಿ ಹಂಗೆ ಬಾಯ್ ಬಡ್ಕೊಂಡಿರಿ? ನಾವು ಅಂಗಿ ಹಿತ್ತಲ್ ಸಿಕ್ಕೋ ಕೆರೆ ಸೊಪ್ಪಿಗಿಂತ ಪ್ಯಾಟಲ್ ಸಿಕ್ಕೋ ಬೆರಕೆ ಸೊಪ್ಪನೆ ಶಾನೆ ಇಷ್ಟಪಡ್ತೀನಿ. ಜಾಸ್ತಿ ಬೆರಕೆ ಸೊಪ್ಪು ತಿನ್ಬೇಡಿ, ಹೊಟ್ಟೆ ಕೆಟ್ಟೋಯ್ತದೆ. ಕೆಟ್ಟೋಗ್ಲಿ ಬಿಡು, ನನ್ನ ಹೊಟ್ಟೆ ತಾನೇ ಕೆಟ್ಟೋಗೋದು. ಆದ್ರೆ ನೋಡ್ಕೊಳಕ್ ನಾನೇ ತಾನೇ ಬರ್ಬೇಕು. ನಾಳೆ ದಿನ ಹೊಟ್ಟೆ ಕೆಟ್ಟೋದ್ರೆ ಹಳ್ಳಿ ತಿಕ್ಕಕ್ ಅಕ್ಕ ಬರಕ್ಕಿಲ್ಲ, ನಾನೇ ಬರ್ಬೇಕು. ತಕ್ಕಳಿ
ಬಿರ್ಬಿರ್ನೆ ಹೋಗಿ ಬಟ್ಟೆ ಹಾಕೊಂಬನ್ನಿ. ನಾದಿ ಮುಂದೆ ಹಿಂಗೆಲ್ಲ ನಿಂತ್ಕೊಳಕ್ ನಾಚಿಕೆ ಹಾಕಿಲ್ಲ ನಿಮ್ಗೆ? ಹೋಗಿಪ್ಪ. ಶಂಕರೇಶ್ವರ, ಇನ್ನು ಏನೇನು ಗ್ರಾಚಾರ ಕಾದಿದ್ದು ನನಗೆ ನೀನೇ ಕಾಪಾಡಬೇಕು ತಂದೆ. ಶ್ರೀರಾಮಚಂದ್ರ ಗೌಡನ್ನೇ ಬಿಟ್ಬಿಟ್ಟೆ, ಬೇಡ ಅಷ್ಟು ಅದಕ್ಕೆ ಬುಟ್ಟಿ. ಆದ್ರೆ ನನಗೆ ಬೇಕಲ್ಲ. ಅದಕ್ಕೆ ತಾನೇ ನೀವು ಇಟ್ಕೊಂಡಿರೋದು, ನಾನು ಬಿಟ್ಟಿದ್ದು. ನಿನ್ನ ಜೊತೆ ವಾದ ಮಾಡೋದು ಒಂದೇ, ಬಾತಾಸ್ಲಿರೋ ತೂತ್ನ ಲೆಕ್ಕ ಹಾಕೋದು ಒಂದೇ. ಎಲ್ಲ ವಿಷಯದಲ್ಲೂ ಲೆಕ್ಕಾಚಾರ ಹಾಕೋದ್ ಬಿಡಕ್ಕಿಲ್ಲ ಅಲ್ವಾ ನೀವು? ಅದೇನ್ ಲೆಕ್ಕಾಚಾರ ಹಾಕೊಂಡು ನಮ್ಮ ಅಕ್ಕನ ಬಸ್ ಮಾಡಿ ಊರು ಕಳ್ಸಿದ್ರು. ಆ ಲೆಕ್ಕಾಚಾರನ ನನಗೆ ಒಳಗ್ಬಿಟ್ರೆ ನಾನೇ ಲೆಕ್ಕಕ್ಕೆ ಸಿಗಲ್ಲ. ಏನೋ ಅಂದಂಗಾಯ್ತು? ಏನೋ ಅಂದಿ, ಅದಕ್ಕೆ ಅಂದಂಗಾಯ್ತು. ಏನಂದ್ರು? ಅದೆಲ್ಲ ನಿನಗೆ ಯಾಕ? ಈಗ ನಿನ್ನ ವಿಷಯ ಹೇಳು. ಅದು ತಿಂಡಿ ಹೆಂಗದೆ ಅಂತ ಹೇಳಲೇ ಇಲ್ಲ. ತಿನ್ನಂಗದೆ ಅದಕ್ಕೆ ತಿಂತಾವನಿ. ಅದನ್ನೇ ಸಿಪ್ಪಿರೋ ತಿಂದ ಹೇಳ್ಬಾರ್ದಾ? ನಾ ಇರೋದೇ ಹಿಂಗ. ಏನ್ ನಿನ್ ಪ್ರಾಬ್ಲಮ್ಮು? ಅದಕ್ಕೆ ಅನ್ಸ್ತದೆ ನಮ್ಮ ಅಕ್ಕ ತವ್ರಿಗೆ ತಡವಾಗಿ ಬಂದಿದ್ದು. ನೋಡು, ತಿಂಡಿ ಕೊಟ್ಟಾಯ್ತಲ್ಲ, ಒಳಗ್ ಕ್ಯಾಮೆರಾ ನೋಡ್ಕೊಂಡ್ ಹೋಗು. ನಿಮ್ಮ ನೋಡ್ಕೊಳ್ಳೋದೇ ಅಲ್ವಾ ನನ್ ಕ್ಯಾಮೆ. ಶ್ರೀರಾಮ ಚಂದ್ರನ್ನೇ ಬಿಟ್ಬಿಟ್ಟ. ಹಗ್ಲತ್ತಲ್ವಾ, ಅದಕ್ಕೆ ಬುಟ್ಟಿ ರಾತ್ರಿ ಇಟ್ಕೊಂಡ್ರೆ ಆತು ಬಿಡಿ. ಶ್ರೀರಾಮ, ನೀವು ಕಸ್ತೂರ್ ಬಂಡಿ ಜಾತ್ರೆಗೆ ಬಂದಿದ್ದು, ಅಲ್ಲಿ ಅಕ್ಕನಿಗೋಸ್ಕರ ಕೈಯಲ್ಲಿ ಕಲ್ಯಾಣ ಸೇವೆ ಹಿಡ್ದಿದ್ದು, ಆದರೆ ಅಕ್ಕ ನಿಮ್ಮನ್ನ ಬಿಟ್ಟು ಕಲ್ಯಾಣಿ ಸೇವೆ ಮಾಡಕ್ಕೆ ಹೋಗಿದ್ದು. ಆಗ ನಾನು ಓಪನ್ ಹೇರು ಬಿಟ್ಕೊಂಡು ಕೂದಲು ಹಾರಾಡಿಸ್ಕೊಂಡು ಅಂತ ನಿಮ್ಮ ದಂಡಕ್ಕೆ ಬಂದಿದ್ದು. ಆಗ ನೀವು ನನ್ನ ನೋಡಿ ಕೈಲಿರೋ ಕಲ್ಯಾಣ ಸೇವೆನ ನನ್ನ ಬಾಯಿಗೆ ಹಾಕಿದ್ದು. ಇದ್ಯಾವುದು ನಿಮಗೆ ನೆನಪಿಲ್ಲವೇ? ನೆನಪದೆ, ಅದೆಲ್ಲ ಆಗೋಗಿರೋದು. ಅದೆಲ್ಲ ಈಗ ಯಾಕೆ ನೆನಪು ಮಾಡ್ಕೊಂಡೆ? ಆದ್ರೆ ನಮ್ಮಿಬ್ರು ಮಧ್ಯೆ ಏನೋ ಇವನು ನಡ್ದೇ ಇಲ್ವೇ? ನೋಡು ಪರೋ, ಹಳೇದ್ನೆಲ್ಲ ನೆನಪು ಮಾಡ್ರೆ ಚಂದಾಗಿರಲ್ಲ ನೋಡು. ಬುಡಿ ಅದಕ್ಕೆ ಅಷ್ಟೊಂದು ಕೋಪ ಮಾಡ್ಕೊಂಡಿರಿ. ನೋಡು, ಈಗ ಅದನ್ನೆಲ್ಲ ಬಿಟ್ಬಿಟ್ರು ನಿನಗೆ ಏನ್ ಬೇಕು ಅದನ್ನ ಕೇಳು. ಕೇಳಿದೆಲ್ಲ ಕೊಟ್ಟಿರಿಯಾ? ಕೊಡೋದಾದ್ರೆ ಖಂಡಿತವಾಗೂ ಕೊಡ್ತೀನಿ. ಹಂಗೆ ಇನ್ನೊಂದ್ ಕಿತ್ತ ನನ್ನ ಬಾಯಿ ಕಲ್ಯಾಣ ಸೇವೆ ಹಾಕಿರಿಯಾ? ಬಂದೇ ಬರುತ್ತಾನೆ ರಾಮ, ಬಂದೇ ಬರುತ್ತಾನೆ. ಓಹೋ, ಏನ್ ಗೌಡ್ರೆ, ನಮ್ಮ ಮನೇಲಿ ತಿಂಡಿ ತಿನ್ನೋದಕ್ಕೆ ಫುಲ್ ರೆಡಿಯಾಗಿ ಬಂದ್ಬಿಟ್ಟಿದ್ದೀರಾ? ಅಣ್ಣಪ್ಪನವ್ರೆ, ಇನ್ಮೇಲೆ ತಿಂಡಿಗ ನಿಮ್ಮ ಮಟ್ಟಿಗೆ ಬರಲ್ಲ. ಒಳ್ಳೆ ಕೆಲಸ. ಏನು ಪುಟ್ಟಮಲ್ಲಿಯವ್ರನ್ನ ಪ್ರೆಗ್ನೆಂಟ್ ಮಾಡಿದ ಪಾಪ ಕೃತ್ಯಕ್ಕೆ ಪ್ರಾಯಶ್ಚಿತ ಮಾಡ್ಕೊಳ್ಳೋದಕ್ಕೋಸ್ಕರ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದೀರೋ? ಅಣ್ಣಪ್ಪನವ್ರೆ, ಅನ್ಎಜುಕೇಟೆಡ್ ತರ ಮಾತಾಡಬೇಡಿ. ವಂಶ ವೃಕ್ಷ ಬೆಳೆಸೋದು ಹೆಂಗ್ ಪಾಪ ಕೃತ್ಯ ಆದ್ದು? ಅದ್ರ ಬಗ್ಗೆ ವಿವರಣೆ ಕೊಡೋ ಅಗತ್ಯ ಇಲ್ಲ. ಬಿಟ್ಟಿ ಕೂಳಗ್ ಬರಲ್ಲ ಅಂದ್ರಲ್ಲ, ಕಾರಣ ಏನು ಅಂತ ತಿಳ್ಕೊಬಹುದಾ? ಒತ್ತೊತ್ತಿಗೆ ಬೇಯಿಸಾಕಕ್ಕೆ ನಮ್ಮಟ್ಟಿಗೆ ಒಬ್ರು ಬಂದಾರೆ. ಮೇಲೋ ಫಿಮೇಲೋ? ಅದನ್ನ ತಿಳ್ಕೊಂಡು ಏನ್ ಮಾಡ್ಬೇಕು? ಫಿಮೇಲ್ ಆದ್ರೆ ನಾನೊಂದ್ ಕಣ್ಣು ಇಟ್ಟಿರೋಣ ಅಂತ. ಅಂದ್ರೆ ನಮ್ಮ ಏರಿಯಾಗ ಹೊಸದಾಗಿ ಬಂದಿರೋರು ಇನ್ನೂ ನನ್ನ ಕಣ್ಣಿಗೆ ಬಿದ್ದಿಲ್ವಲ್ಲ, ಅದಕ್ಕೆ ಕೇಳ್ದೆ. ಬೀಳೋದು ಬೇಡ ಕಂಬುಡಿ. ರೀ ಗೌಡ್ರೆ, ನಮ್ಮಲ್ಲೇ ಯಾಕ್ರಿ ಮುಚ್ಚು ಮರೆ? ಅದ್ ಯಾರು ಅಂತ ಹೇಳಿ. ಪುಟ್ಟಮಲ್ಲಿಯವ್ರು ಏನಾದ್ರು ವಾಪಸ್ ಬಂದ್ರ? ಅಣ್ಣಪ್ಪನವ್ರೆ, ಅವಳಿಗೆ ಹೆರಿಗೆ ಆಗೋವರೆಗೂ ನೀವು ತಲೆನ ಕೆಳಕ್ ಮಾಡಿ ಕಾಲನ್ನ ಮೇಲಕ್ ಮಾಡಿ ನಿಂತ್ಕೊಂಡ್ರು ಬರಲ್ಲ. ಅಲ್ಲ ಗೌಡ್ರೆ, ನನಗ್ ಗೊತ್ತಿರಂಗೆ ನಿಮ್ ಮನೇಲಿ ಬೇರೆ ಯಾರು ಇರ್ಲಿಲ್ವಲ್ಲ? ಏನ್ ಇರಬಾರ್ದು ಅಂತ ಏನಾದ್ರು ಕಾನೂನು ಇದ್ದದ? ಹಾಗಲ್ಲ ಗೌಡ್ರೆ, ಒಂದೇ ಕಡೆ ಇದೀವಿ ಅಂದ್ಮೇಲೆ ನಿಮ್ಮನೆಯವ್ರನ್ನ ನಾವು, ನಮ್ಮನೆಯವ್ರನ್ನ ನೀವು ಪರಿಚಯ ಮಾಡಿಸೋದು ಕಾಮನ್ ಅಲ್ವಾ? ಕಾಮನು ಅನ್ಕೊಂಡು ಕಾಗೆ ಆರಿಸ್ಬಿಡ್ತಿದಾರಿ. ಅದಕ್ಕೆ ನಿಮ್ಗ ಅವ್ರ ಪರಿಚಯ ಆಗದೆ ಇದ್ರು ಒಳ್ಳೇದು. ರೀ ಗೌಡ್ರೆ, ಎದ್ರು ಮನೆಗ್ ಬಂದವ್ರನ್ನ ಎಷ್ಟ್ ದಿನ ಅಂತ ಬಚ್ಚಿಡಕ್ಕಾಗತ್ರಿ? ಸುಮ್ನೆ ಅದ್ ಯಾರು ಅಂತ ಹೇಳ್ರಿ. ಅಣ್ಣಪ್ಪನವ್ರೆ, ಒಂದೇ ಏಟಿಗೆ ಹಂಗೆಲ್ಲ ಹೇಳಕ್ ಆಗಲ್ಲ. ಒಂದ್ ಸುಳಿವು ಕೊಡ್ತೀನಿ, ತಿಳ್ಕೊಳ್ಳಿ. ಆಯ್ತು, ಅದೇನ್ ಕೊಡ್ತಿರೋ ಕೊಡಿ. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ, ಬಂದಿರೋರು ಪುಟ್ಮಲಿ ಜಾಗನ ತುಂಬಕ್ ಬಂದಾರೆ. ಯಾರಪ್ಪ ಇದು?
ನೋಡೋದಕ್ಕೆ ನಮ್ಮ ಪಾಪು ಥರನೇ ಕಾಣಿಸ್ತಿದ್ದಾರೆ, ಮುಖನೇ ಕಾಣಿಸ್ತಿಲ್ವೇ? ಒಟ್ಟು ಮಂದಿಯವ್ರಿಗೆ ಏನಾದರೂ ಅಬಾರ್ಷನ್ ಆಗಿ ವಾಪಸ್ ಬಂದ್ಬಿಟ್ರ? ಯಾರ ಇವ ಏಳ್ದೆ ಅಟ್ಟಿ ಮುಗ್ಗೋದು ಅಲ್ದೆ ಮೊನ್ನೆ ಕುತ್ಕೊಂಡ್ ಬೇರೆ ನೋಡ್ತಾವನೆ. ಯಾರ್ ನೀವು ಅಂದಿ? ಅಯ್ಯೋ ನಿನ್ನ ಕಸ್ಪೂರ್ ಎಲ್ಲಿತ್ತು? ಅಯ್ಯೋ ಹೊಡಿಬೇಡ್ರಿ, ಏಳ್ದೆ ಅಟ್ಟಿಗೆ ನುಗ್ಗಿದಿರ, ನಿಮ್ಗೆ ಹೊಡಿದೆ ಇನ್ನೇನು ಒಬ್ಬಟ್ಟು ಮಾಡಾಕನೆ? ಅಯ್ಯೋ ಹೊಡಿಬೇಡ್ರಿ, ನಾನು ಎದುರು ಮನೆ ಜಾನಿ ಅಲಿಯಾಸ್ ಜಾಕ್ಪಟ್ ಜನಾರ್ದನ್. ಈ ಮನೇಲಿರೋ ಗೌಡ್ರು ಪುಟ್ಟಮಲ್ಲಿ ಅವ್ರಿಗೆ ತುಂಬಾ ಬೇಕಾದವನು. ಈ ಮನೆಗೆ ಆಗಾಗ ಬರ್ತಾ ಇರ್ತೀನಿ. ಹೌದಾ? ಇದನ್ ಮೊದ್ಲೇ ಹೇಳಕ್ಕಿಲ್ವಾ? ಒದೆ ಬೀಳೋದಾದ್ರೂ ತಪ್ತಿತ್ತ? ಹೇಳೋಕ್ ಎಲ್ಬಿಟ್ರಿ, ಬಾರಿಸ್ತಾನೆ ಇದ್ರಿ. ಮತ್ತೆ ಒಬ್ಳೇ ಇರೋ ಅಟ್ಟಿಗೆ ಗೂಳಿ ನುಗ್ದಂಗ್ ನುಗ್ಬಿಟ್ಟು ನನ್ನೇ ಗುರಾಯಿಸಿದ್ರೆ ನಂಗೆ ಭಯ ಆಗಕ್ಕಿಲ್ವಾ? ನನ್ನನ್ನ ಗೂಳಿಗೆ ಹೋಲಿಸ್ತಿದ್ದೀರಾ? ನಾನ್ ನಿಮ್ ಕಣ್ಗೆ ಅಷ್ಟೊಂದು ಕೆಡ್ದಾಗ ಕಾಣಿಸ್ತಿದ್ದೀನಾ? ಇವಾಗ ಕಾಣಿಸ್ತಿಲ್ಲ, ಆದ್ರೆ ಆಗ ಹಂಗೆ ಕಾಣಿಸಿದ್ರಿ. ನೀವು ನಮ್ಮ ಅಕ್ಕ ಬಾವಂಗ್ ಬೇಕಾದವ್ರು ಅನ್ನಕ್ಕೆ ನಂಗೂ ಬೇಕಾದವ್ರೆ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಚಿರಋಣಿ. ಅದು ಟ್ಯಾಂಕು ಅಲ್ಲ, ಥ್ಯಾಂಕ್ ಯು. ಹಿಡಿದ್ರಿ ಜಾಡ. ಮಧುರ ಅವ್ರೆ, ಓ ಬನ್ನಿ ಬನ್ನಿ ಗೌಡ್ರೆ, ಇದೇನಿದು ತಿಂಡಿಗೆ ಬರ್ತೀನಿ ಅಂದ್ರಿ, ತಿಂಡಿ ಆದ್ಮೇಲೆ ಬರ್ತಿದ್ದೀರಾ? ಮಧುರ ಅವ್ರೆ, ಇನ್ಮೇಲೆ ಊಟ ತಿಂಡಿ ಎಲ್ಲ ನಮ್ಮೊಟ್ಟಿಲಿ ಏನಿ. ಯಾಕೆ ಗೌಡ್ರೆ, ಜಾನಿ ಏನಾದ್ರು ಅಂದ್ರ? ಅಣ್ಣಪ್ಪನವ್ರು ಅಂತ ಇರ್ತಾರೆ, ಆದರೆ ನಾನು ನಿಮ್ಮನ್ನ ನೋಡಕ್ ಬರ್ತಾ ಇರ್ತೀನಿ. ಅವ್ರು ಯಾನು ಅಂದಿಲ್ಲ ಮಧುರ ಅವ್ರೆ, ಆದ್ರೆ ಒತ್ತೊತ್ತಿಗೆ ಮಾಡಾಕಕ್ಕ ನಮ್ಮ ಒಟ್ಟಿಗೆ ಒಬ್ರು ಬಂದಾರ ಏನಿ. ಅಂದ್ರೆ ನೀವ್ ಕಾಸು ಕೊಟ್ಟಪ್ಪ ಅಡ್ಗೆ ನಿಟ್ಕೊಂಡಿದ್ದೀರಾ? ಮಧುರ ಅವ್ರೆ, ಅಂತ ಕಾನೂನ ನಾನು ಕೈಗೆ ತಕೊಂಡಿಲ್ಲ. ಮತ್ತಿನ್ ಯಾರು ಬಂದಿದ್ದಾರೆ? ಪುಟ್ಮಲ್ಲಿ ತಂಗಿ ಪಾರು ಬಂದಾಳ ಏನಿ. ವಾವ್, ಪುಟ್ಮಲರ್ ತಂಗಿ ಪಾರು ಬಂದಿದ್ದಾಳ. ಮತ್ತಿನ್ನೇನು ಟೈಮಿಗೆ ಸರಿಯಾಗಿ ಊಟ ತಿಂಡಿ ಸಿಗುತ್ತೆ. ಯಾವಾಗಿ ಮಧುರ ಅವ್ರೆ, ಅವು ಮಾಡೋ ಅಡುಗೆ ಯಾವ ಬೊಡ್ಡೆದನಗ್ ಬೇಕು? ಯಾಕೆ ಗೌಡ್ರೆ, ಜಾನಿ ತರ ಅವಳಗ್ ಚೆನ್ನಾಗಿ ಅಡ್ಗೆ ಮಾಡಕ್ ಬರಲ್ವಾ? ಶಾನೆ ಪಸಂದಾಗಿ ಮಾಡ್ತಾಳ ಮಧುರ ಅವ್ರೆ. ಮತ್ತಿನ್ನೇನ್ ನಿಮ್ ಪ್ರಾಬ್ಲಮ್ಮು? ಓ, ಇನ್ಮೇಲೆ ನಮ್ಮನೆಗ್ ಬರಕ್ಕಾಗಲ್ಲ ಅಂತನಾ? ಅಂತ ತಪ್ಪು ಕೆಲಸ ಮಾಡಲ್ಲ ಮಧುರ ಅವ್ರೆ. ನಮ್ಮ ಮಟ್ಟಿಲೆ ಮಾಡಿದ್ರು ತೊಳ್ಕೊಳಕ್ ನಿಮ್ಮಟ್ಟಿಗೆ ಬರ್ತೀನಿ. ಅಂತ ತಪ್ಪು ಕೆಲಸ ಎಲ್ಲ ಮಾಡಲ್ಲ ಮಧುರ ಅವ್ರೆ. ನಮ್ಮ ಮಟ್ಟಿಲಿ ಉಂಡ್ರುವ ಕೈ ತೊಳ್ಕೊಳಕ್ ನಿಮ್ಮಟ್ಟಿಗೆ ಬರ್ತೀನಿ ಏನಿ. ಯಾಕೆ ನಿಮ್ ಮನೇಲಿ ನೀರ್ ಶಾರ್ಟೇಜಾ? ಹಂಗೇನು ಇಲ್ಲ ಮಧುರ ಅವ್ರೆ, ನಮ್ಮ ಮಟ್ಟಿಲಿ ತಿಂಡಿ ತಿಂದ್ರು ನಿಮ್ಮ ಮಟ್ಟಿಲಿ ಕಾಫಿ ಕುಡಿದ್ರಿ ಏದೇನು ಕೆಳಕ್ ಇಳಿಯೋದು. ಮತ್ಯಾಕ್ ಪಾರು ಬಂದಿರೋದಾಗ ಬೇಜಾರ್ ಮಾಡ್ಕೊಂಡಿದ್ದೀರಾ? ಅಟ್ಟಿಲಿ ಟ್ರಾನ್ಸ್ಫಾರ್ಮರ್ ಅದ, ಎದ್ರಟ್ಟಿಗೆ ಕರೆಂಟ್ನ ನಾನೇ ಟ್ರಾನ್ಸ್ಫರ್ ಮಾಡವ ಅನ್ಕೊಂಡಿದ್ದಿ. ಅವು ಬಂದು ಇದನ್ನ ಕಿತ್ಕೊಂಡ್ಬಿಟ್ಟ. ಏನಂದ್ರೆ? ಯಾರು ಇಲ್ಲ ಕಂಬಿಡಿ ಮಧುರ ಅವ್ರೆ. ಅಲ್ಲ, ಎಂಡ್ರಿಲ್ದಿರೋ ಅಟ್ಟಿಲಿ ನಾನು ನೀವು ಒಬ್ಳೆ ಬಾವನ್ ಜೊತೆಗಿದ್ರೆ ನೋಡು ಜನ ತಪ್ಪು ತಿಳ್ಕೊಳಲ್ವಾ ಅಂದು. ಗೌಡ್ರೆ, ನೀವೇ ನಂಗೊಂದ್ ಮಾತು ಹೇಳಿದ್ರಿ, ನೆನ್ಪಿದ್ಯಾ? ಯಾವ ಮಾತಾ? ಅದೇ ನಮ್ ಜನಗಳಿಗೆ ಅಂದ್ರು ತಪ್ಪು ಆಡಿದ್ರು ತಪ್ಪು ಅಂತ. ಮಧುರ ಅವ್ರೆ, ಆ ಮಾತನ್ನ ಇನ್ನೂ ಗೆಪ್ತಿ ಮಡಿಕೊಂಡಿದಾರ್ಯಾ? ಸತ್ಯವಾಗಿರೋ ಮಾತನ್ನ ಸಾಯೋ ತನಕ ನೆನ್ಪಲ್ಲಿ ಇಟ್ಕೊಂತ ನಮ್ಮಮ್ಮ ಅವಾಗ ಹೇಳ್ತಿರ್ತಾರೆ. ಅದು ಸರಿನೇ ಕಂಬಿಡಿ, ನಿಮಗೆ ಸರಿ ಅನ್ಸಿದ್ಮೇಲೆ ನನಗೂ ಸರಿ. ಆದ್ರೆ ಅವ ಕಾಳಕನ್ನ ಎಲ್ಲಿ ಕಂಟ್ರೋಲ್ ಮಾಡ್ಬಿಡ್ತಾಳೇನೋ ಅನ್ನೋ ಭಯ. ಏನಂದ್ರೆ? ಮಧುರ ಅವ್ರೆ, ಪಾರು ಒಟ್ಟಿಗೆ ಬಂದಳಲ್ಲ, ಅವ ಕಾಳು ಬೇಳೆ ಪಲ್ಯನ ಶಾನೆ ಪಸಂದಾಗಿ ಮಾಡ್ತಾಳೆ. ಬಂದು ನೀವು ತಿನ್ಕೊಂಡು ಹೋಗಿ ಅಂದಿ. ತಿನ್ಬೇಕು ಅನ್ಸ್ದಾಗ ಬರ್ತೀನಿ, ನೀವೇನು ಹೊರಡಿ. ನಾನು ಗ್ರೂಮಿಂಗ್ ಕ್ಲಾಸ್ ಹೋಗ್ಬೇಕು, ನಾ ಹೋಗಿ ರೆಡಿ ಆಗ್ತೀನಿ. ನೀವು ರೆಡಿಯಾಗಿ ಹೆಂಗ್ ರೆಡಿ ಆದ್ರಿ ಅಂತ ನಾನು ನೋಡ್ತೀನಿ. ನಿಮ್ಮ ಪಡೆ ನೀವು ರೆಡಿಯಾಗಿ, ನನ್ನ ಪಡೆ ನಾ ಒಯ್ತೀನಿ ಅಂದಿ. ಹಳೇಪ್ನವ್ರೆ, ವಿಚಾರಕ್ಕೆ ಹೋದವರು ನೋಡೋನ್ ನಮ್ಮಟ್ಟಿ ಒಳಗಿಂದ ಬರ್ತಾ ಇದಾರಿ. ಸೇಮ್ ಟು ಯು. ನಮ್ಮ ಮನೆಗೆ ನೀವು ಯಾವಾಗ ಹೋದ್ರಿ? ಸೇಮ್ ಟು ಯು.
ಅಣ್ಣಪ್ಪನವ್ರೆ ನೀವು ಹಿಂಗ್ ಹೋದ್ರಲ್ಲ ನಾನು ಆಗ್ಲೇ ಹಂಗೆ ಹೊಟ್ಟೋಗ್ಬಿಟ್ಟಿ. ಅದನ್ನೇ ನಾನು ಕೇಳ್ತಾ ಇರೋದು ನಮ್ಮನೆಗೆ ಯಾಕೆ ಹೋಗಿದ್ರಿ ಅಂತ. ಅದು ನಮ್ಮಟ್ಲಿ ತಿಂಡಿ ತಿನ್ನಲ್ವಾ, ನಿಮ್ಮಟ್ಲಿ ಕಾಫಿ ಕುಡಿಯುವಂತ ಹೋಗಿದ್ದಿ. ಬಿಟ್ಟಿ ಸಿಗುತ್ತೆ ಅಂದ್ರೆ ನನಗೂ ಇರ್ಲಿ ನಮ್ಮ ಫ್ಯಾಮಿಲಿಗೂ ಇರ್ಲಿ ಅಂತೀರಲ್ವಾ. ನಿಮ್ ಯೋಗ್ಯತೆಗೆ ಇಷ್ಟು ಬೆಂಕಿ ಯಾಕ? ಸೇಮ್ ಟು ಯು. ಅಣ್ಣಪ್ಪನವ್ರೆ ನಮ್ಮಟ್ಟಿ ಒಳಕ ನೀವ್ ಯಾಕೆ ಹೋಗಿದ್ರಿ? ತಲೆಗೆ ಹುಳ ಬಿಟ್ಟಿದ್ರಲ್ಲ, ಆ ಹುಳ ಯಾವುದು ನೋಡ್ಕೊಂಬರೋಣ ಅಂತ ಹೋಗಿದ್ದೆ. ಅಣ್ಣಪ್ಪನವ್ರೆ ನೀವಿರೋ ಜಾಗದಲ್ಲಿ ಒಂದು ಹೆಣ್ಣು ಸೊಳ್ಳಗೂ ಸ್ವತಂತ್ರ ಇಲ್ಲ ಅನ್ನೋದನ್ನ ಪ್ರೂವ್ ಮಾಡ್ಬಿಟ್ರಿ. ರೀ ಸುರ್ಸುರ್ ಬತ್ತಿ, ಶ್ರೀರಾಮಚಂದ್ರಗೌಡ ಅಂತ ಹೆಸರು ಇಟ್ಕೊಂಡು ರಾವಣನ್ ಕ್ಯಾರೆಕ್ಟರ್ ಇಟ್ಕೊಂಡಿದ್ರಲ್ರಿ. ಓ ಅಣ್ಣಪ್ಪನವ್ರೆ ನನ್ನ ಹೆಸರಿಗೆ ಅಪಪ್ರಚಾರ ಮಾಡಬೇಡಿ. ಸೇಮ್ ಟು ಯು. ಮಾತ್ ಸಾಕು, ರೈಟ್ ಹೇಳಿ. ಸೇಮ್ ಟು ಯು. ಮಗ್ಲಲ್ಲಿ ಎಂಡ್ರಿಲ್ಲ ಅಂದ್ರೆ ಎಷ್ಟು ಒದ್ದಾಡೋರು ನಿದ್ದ ಬರಲ್ಲ. ಪುಟ್ಮಲಿ ಇದ್ದಾಗ ನಿನ್ನ ಬೈತಿದ್ದಿ, ಈಗ ನಿನ್ನ ಬೆಲೆ ಗೊತ್ತಾಯ್ತದೆ ಕಮ್ಮಿ. ಇದಕ್ಕೆ ಹೇಳೋದು ಉಪವಾಸ ಇದ್ರೂ ಕಣ್ಣು ಮುಂದೆ ಹಣ್ಣಿರಬೇಕು ಅಂತ. ತೊಂದ್ರಿಲ್ಲ. ಇದ್ಯಾರಪ್ಪ ಇಷ್ಟೊತ್ನಾಗ ಇಂಥ ಹಾಡು ಹಾಕಂಗೆ ಕೂತಾರೆ? ಮಧುರ ಅವ್ರಿಗೇನಾರು ನಿದ್ದೆ ಬರ್ದೇ ಥರ ಹಾಡಿಕೆ ಹೊಡೆದು ಕೂತಿದಾರ ನೋಡವ್. ಒಂಟಿ ಹಾಕಿದ್ರೆ ಚೆಂಟಿ ಹಾಕ್ಬಿಡವ್. ಮಧುರ ಅವ್ರ ಬನ್ನಿ. ಸದಾ ನಿನ್ನ ಕಣ್ಣಲ್ಲಿ ನನ್ನ ಬೆಪ್ಪ ಕಾಡಲು ತುದಿಗಾಲಿ ತಯಾರಾದಿನ ನಿಮ್ಮದೇ ಗುಂಪು ಕಣ್ಣಲ್ಲೇ ಕುಳಿತು ನನ್ನದೇ ಸ್ಥಿತಿಯೇ ನಾಜೂಕು ನಿಮಗೆಂತೆ ಬಾಳುವೆ ಹಠ ಮಾಡಿ ನಾನು. ಪೊಂಗಲಿ ಮಲ್ಲಪ್ಪ ಒಂಟಿಯಾಗಿರ್ತಾರೆ, ಜಂಟಿ ಆಗ್ಬಿಡವಂತ ಬಂದ್ರೆ ಇವ್ರು ಈ ಥರ ಮಾಡಿ ನನ್ನ ಮನಸ್ಸಿಗೆ ನೋವು ಮಾಡ್ತಾವ್ರೆ. ಅಣ್ಣಪ್ಪನವ್ರೆ ನಿಮ್ಗೆ ಇಷ್ಟೊತ್ತಾಗ ಮಾಡಕ್ ಕ್ಯಾಮೆ ಇಲ್ಲ ಅಂದ್ರೆ ಕೆಂಗೇರಿ ಮೋರಲ್ಲಿ ಹೋಗಿ ಈಜೋಡ್ರಿ. ಅದು ಬಿಟ್ಟು ಈ ಥರ ಡ್ಯೂಯೆಟ್ ಆಡಿ ನನ್ನ ಮನಸ್ಸಿಗೆ ಗರಗಸ ಹಾಕಂಗ್ ಕೂದಂಗ್ ಮಾಡಬೇಡಿ. ನೀನಾ? ನಾನೇ ಪಾರು. ಇಷ್ಟೊತ್ತಾಗ ಇಂಚವ್ರು ಬಂದು ನಿಂತ್ಕೊಂಡಿದೆ ಅಲ್ಲ, ನಿನ್ಗೆ ಯಾರು ಅನ್ಬೇಕು? ನೀವು ಇಷ್ಟೊತ್ನಾಗ ಕಂಡೋರಟ್ಟಿ ಕ್ವಾಣೆ ಹಿಡಿದು ನೋಡ್ತೀರಾ, ನಿಮ್ಗೆ ಏನು ಅನ್ಬೇಕು? ತೊಂದರೆ ಇಲ್ಲ, ನನಗೂ ಯಾನು ಅನ್ಬೇಡ, ನಿನಗೂ ಯಾನು ಅನ್ನಲ್ಲ. ನನ್ನ ಪಾಡ ನಾವು ಹೋಗಿ ಬಿತ್ಕೋತೀನಿ, ನಿನ್ನ ಪಾಡ ನೀವು ಹೋಗಿ ಬಿತ್ಕೋ. ನಿದ್ದೆನೆ ಬತ್ತಲ್ಲ ಶ್ರೀ. ಮುದ್ದ ಮಾಡಿರೋ ಪಾತ್ರೆಗಳು ಬಿದ್ದವ, ಟೈಮ್ ಪಾಸ್ ಮಾಡ್ಕೊಂಡು ತಿಕ್ಕು ಹೋಗು. ಜೊತೆಗೆ ನೀವು ಬಂದಿರಿಯಾ? ನಮ್ಮ ಕೈಲಿ ಆಗೋದು ಇಲ್ಲ, ನಾವು ಬರೋದು ಇಲ್ಲ. ನನ್ನ ಪಾಡ ನಾವು ಹೋಗಿ ಬಿತ್ಕೋತೀನಿ. ಸಾರಿ, ಗುಡ್ ನೈಟ್. ಕರೆಕ್ಷನ್ ಅನ್ನೋದು ನಿಮ್ಮ ವಂಶ ಪಾರಂಪರ್ಯವಾಗಿ ಬಂದ್ಬಿಟ್ಟದೆ. ನೀವು ತಪ್ಪಿದ್ದನ್ನ ತಿದ್ದಬಾರ್ದು, ನಿಮ್ಮ ವಂಶನೇ ತಿದ್ದು ಬಿಡ್ಬೇಕು. ಮೊದಲು ತಪ್ಪಿದ್ದನ್ನ ತಿದ್ರಿ, ಆಮೇಲೆ ನಮ್ಮ ವಂಶ ತಿದ್ದಿವ್ರಂತೆ. ಗುಡ್ ನೈಟ್. ಹೇಳಿದ್ರಿ ಜಾಣ. ಪುಟ್ಮಲ್ಲಿ ಊರಿಗೆ ಹೊಂಟಗಳೇ ಆರಾಮಾಗಿ ಮಧುರ ಅವ್ರಿಗೆ ಕಾಳು ಹಾಕೊಂಡಿರ್ಬೋದು ಅಂದರೆ ಅವಳ ಬಂದು ಒಕ್ಕರ್ಸ್ಕೊಂಡಳೆ. ಶ್ರೀ ರಾಮ ಚಂದ್ರ ಗೌಡ ಬರೀ ಆರ್ ಎಫೆಕ್ಟಲ್ಲಿ ಎದುರಿಸ್ತಾಳೆ. ಅಯ್ಯೋ ನಾನು ಬಿದಿ ಬಸವನಂಗೆ ಬೇಲಿ ಹಾರಿ ಮೇಯುತ್ತಿದ್ದೆ, ಮೂಗು ದಾರ ಹಾಕಿಸಿಕೊಳ್ಳೋ ಟೈಮು ಬಂದಂಗಾಗೈತೋ. ನೆತ್ತಿ ಮೇಲೆ ಹಕ್ಕಿ ಹಾರಾಡ್ದಂಗೆ, ನೀರ ಒಳಗೆ ಮೀನು ಮುತ್ತಾಡ್ದಂಗೆ, ಗಿರ್ 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 ಭೂಮಿ ಸುತ್ತುತ್ತೀರ. ಬಾರು ಬಿಡು, ಯಾಕೆ ಇಷ್ಟೊತ್ತ ಬಂದು ಈ ಥರ ಹಿಡ್ಕೊಂಬಿಟ್ಟೆ? ಸವ್ರಿ ಶ್ರೀ. ಹಿಂಗೆ ಹಿಡ್ಕೊಂಡದಲ್ದೆ ಸೌರಿ ಅಂತ ಬೇರೆ ಹೇಳ್ತಾ ಇದೆಯಾ? ತಪ್ಪು ಮಾಡಿದಾಗ ಹಂಗೆ ತಾನೇ ಹೇಳೋದು. ನೀ ಹೇಳ್ತಾ ಇರೋದು ಸಾರಿ ಅಂತ ತಾನೇ? ಥು, ನಿಮ್ಮ ಅಪ್ಪ ಸೆಂಚುರಿ ಗೌಡ ಅರ್ಧಂಬರ್ಧ ಇಂಗ್ಲಿಷ್ ಸಿನಿಮಾ ನೋಡ್ಕೊಂಡು ನಿಮ್ಮಿಬ್ಬರನ್ನು ಹುಟ್ಟಿಸ್ಬಿಟ್ಟ ಅನ್ಸುತ್ತೆ. ಅದಕ್ಕೆ ಅಕ್ಕಂಗಿರು ಅರ್ಧಂಬರ್ಧ ಇಂಗ್ಲಿಷ್ ಕಲ್ತ್ಕೊಂಡು ನನ್ನ ತಲೆ ತಿಂತಾ ಇದ್ದಾರಿ. ಶ್ರೀ ರಾಮ ಚಂದ್ರ ಗೌಡ
ಹೊಸ ಜಾಗ ಹೊಸ ಅಟ್ಟಿ ನೀವು ಬೇರೆ ಆಗ್ಲಿ ದಯ್ಯ ಅಂತ ಎದುರಿಸಿದ್ರ ಓ ಮನಿ ಕೊಂಡ್ರೆ ಸಾಕು ಅದೇ ಜ್ಞಾಪಕಕ್ಕೆ ಭಯ ಆಯ್ತದೆ. ಹಂಗಾರೆ ಒಂದು ಕೆಲಸ ಮಾಡು, ನಿನ್ನ ಮಲಗಿರೋ ಕೋಣ ಬಾಗಲ್ಗೆ ನಿಂದೊಂದು ಫೋಟೋ ಅಂಟಿಸ್ಬಿಡು. ಬಂದ ದಯ್ಯ ಒಳಗೆ ಯಾವುದೋ ಒಂದು ದೊಡ್ಡ ದಯ್ಯ ಆದಂತ ಎದ್ರಕೊಂಡು ವಾಪಸ್ ಓಡೊಂಟೋಯ್ತದೆ. ನನ್ನಂತ ದಂತದ ಗೊಂಬೆನ ದಯ್ಯ ಹೋಲ್ಸಿರಿಯಾ ನೀವು? ನಂಗೆ ನೋಡಿದ್ರೆ ಏನು ಅನ್ಸಕ್ಕಿಲ್ವಾ ನಿಮ್ಗೆ? ಅನ್ನಿಸ್ತದೆ ಏನು ಮೆಂಟ್ಲ್ ಆಸ್ಪತ್ರೆಗೆ ಸೇರಿಸ್ಬೇಕು ಅಂತ. ಶ್ರೀ ನಿಮ್ಗೆ ಯಾಕೋ ಜಾಸ್ತಿ ಆಯ್ತು. ಇಷ್ಟೊತ್ನಾಗ ನಮ್ದು ಜಾಸ್ತಿ ಕೆಣಕ್ ಬೇಡ, ಕೆಳಗಿರೋ ಕೋಣಗೆ ಹೋಗಿ ಮನಿಕೋ. ಇಲ್ಲ ನಾನು ಒಬ್ಳೆ ಮಲ್ಕೊಳಕಿಲ್ಲ, ನಂಗೆ ಭಯ ಆಯ್ತದೆ. ಮತ್ತು ಒತ್ತಾರೆ ಎದ್ದು ಪಂಚಲಿಂಗೇಶ್ವರ ಬಸ್ ಹತ್ಕೊಂಡು ಪಾಂಡಪುರಕ್ಕೆ ಹೋಗ್ಬಿಡು. ಮಾತೆತ್ತರೆ ನನ್ನ ಊರಿಗೆ ಕಳ್ಸಕ್ ನೋಡಿರಿಯಾ? ಅಕ್ಕ ಬರೋವರೆಗೂ ನಿಮ್ನ ಬಿಟ್ಟು ಎಲ್ಲೂ ಹೋಗಕ್ಕಿಲ್ಲ ನಾನು. ಮತ್ತೆ ಹೋಗಿ ತೆಪ್ಪಕ್ಕೆ ಬಿತ್ಕೋ. ಶ್ರೀ ನಾ ನಿಮ್ ಕೋಣೆಗೆ ಮಲಗ್ಲಾ? ಮಳ್ಳಿ ಹಂಗೆ ಮಾತಾಡ್ಕೊಂಡು ಪುಟ್ಮಲಿ ಜಾಗ ತುಂಬಕ್ ನೋಡ್ತಿದೆ ಅಲ್ವಾ? ಅದಕ್ಕೆ ತಾನೇ ನಾನು ಬಂದಿರೋದು. ಏನ್ ನಿನ್ನ ಮಾತನಾಡ್ತಾ? ಅಕ್ಕ ಇಲ್ದಿರೋದಕ್ಕೆ ತಾನೇ ನಿಮ್ನ ನೋಡ್ಕೊಳಕ್ ನನ್ನ ಕಳ್ಸಿರೋದು. ಅಷ್ಟಕ್ಕೂ ನಾನೇ ನಿಮ್ ಮಗ್ಳಲ್ಲಿ ಮಲಗ್ತೀನಿ ಅನ್ನ ಕೋಣೆಲ್ ತಾನೇ ಮಲಗ್ತೀನಿ ಅಂದೆ. ಎಲ್ಲ ನನ್ನ ಕರ್ಮ. ಚಾಪಾದೆ ಬಂದು ಹಾಸ್ಕೊಂಡ್ ಬಿದ್ಕೋ. ಇವತ್ತು ಚಾಪಿ ಕೊಟ್ಟವರು ನಾಳೆ ಮಂಚ ಬಿಟ್ಕೊಡ್ದೇ ಇರ್ತಾರ? ಶ್ರೀ ರಾಮ